ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ಹಾಗೆ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ವಿಟಿಯು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ ಸಿಕ್ಸ್ತ್ ಪ್ರೋಗ್ರಾಮ್ ಪಾಲಿಮಾರ್ಫಿಸಮ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ರೈಟ್ ಅ ಜಾವಾ ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಟಿಂಗ್ ಮೆಥಡ್ ಓವರ್ಲೋಡಿಂಗ್ ಅಂಡ್ ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್. ಸೊ ಈಗ ಫಸ್ಟ್ ಈ ಪಾಲಿಮಾರ್ಫಿಸಮ್ ಅಂದ್ರೆ ಏನು? ಪಾಲಿ ಅಂದ್ರೆ ಮೆನಿ ಅಂತ ಅರ್ಥ. ಮಾರ್ಫ್ ಅಂದ್ರೆ ಫಾರ್ಮ್ಸ್ ಅಂತ ಅರ್ಥ. ಅಂದ್ರೆ ಒಂದೇ ಆಬ್ಜೆಕ್ಟ್ ಮೆನಿ ಫಾರ್ಮ್ಸ್ ಅಲ್ಲಿರೋದು ಅಥವಾ ಒಂದೇ ಮೆಥಡ್ ಒಂದೇ ಪ್ರಾಪರ್ಟಿ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿರೋದನ್ನ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಜಾವಾ ಅಲ್ಲಿ ಅಂದ್ರೆ ಎರಡು ಕಾನ್ಸೆಪ್ಟ್ ಇದೆ. ಒಂದು ಮೆಥಡ್ ಓವರ್ಲೋಡಿಂಗ್, ಇನ್ನೊಂದು ಓವರ್ ರೈಡಿಂಗ್. ಇಲ್ಲಿ ಅವ್ರು ಏನ್ ಕೇಳ್ತಾ ಇದಾರೆ, ಮೆಥಡ್ ಓವರ್ ಲೋಡಿಂಗ್ ಮತ್ತೆ ಕನ್ಸ್ಟ್ರಕ್ಟರ್ ಓವರ್ ಲೋಡಿಂಗ್ ನ ಕೇಳ್ತಾ ಇದಾರೆ. ಸೊ ಇಲ್ಲಿ ನಾವು ಮೇನ್ ಆಗಿ ಕಲಿಬೇಕು ಅಂತಂದ್ರೆ ಈ ಓವರ್ ಲೋಡಿಂಗ್ ಅಂದ್ರೆ ಏನು ಅಂತ ಕಲಿಬೇಕು. ನಿಮ್ಗೆ ಈ ಪ್ರೋಗ್ರಾಮ್ ಅಕಸ್ಮಾತ್ ಲ್ಯಾಬ್ ಎಕ್ಸ್ಟರ್ನಲ್ಸ್ ಅಥವಾ ಇಂಟರ್ನಲ್ಸ್ ಅಲ್ಲಿ ಬಂದ್ರೆ ವೈವಾ ಕ್ವೆಶನ್ ಕೂಡ ಓವರ್ ಲೋಡಿಂಗ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತಾನೆ ಇರತ್ತೆ. ಏನು ಈ ಮೆಥಡ್ ಓವರ್ ಲೋಡಿಂಗ್ ಅಂದ್ರೆ, ನಾವು ನಮ್ಮ ಕ್ಲಾಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಮೆಥಡ್ಸ್ ನ ಒಂದೇ ನೇಮ್ ಅಲ್ಲಿ ಡಿಫೈನ್ ಮಾಡೋದು. ಅಂದ್ರೆ ನೇಮ್ ಸೇಮ್ ಇರಬೇಕು, ಬಟ್ ರಿಟರ್ನ್ ಟೈಪ್ ಬೇರೆ ಇರ್ಬೋದು, ಅಥವಾ ನಮ್ಗೆ ಮೆಥಡ್ ಪ್ಯಾರಾಮೀಟರ್ಸ್ ಏನಿರತ್ತೆ ಅದು ಬೇರೆ ಬೇರೆ ಇರ್ಬೋದು. ಸೊ ಒಂದಕ್ಕಿಂತ ಹೆಚ್ಚು ಮೆಥಡ್ಸ್ ಒಂದೇ ನೇಮ್ ಜೊತೆ ಡಿಫೈನ್ ಮಾಡೋದು, ಆದ್ರೆ ರಿಟರ್ನ್ ಟೈಪ್ ಅಥವಾ ಪ್ಯಾರಾಮೀಟರ್ಸ್ ಬೇರೆ ಬೇರೆ ಇರೋದು. ಇದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಂಟ್ ಆಡ್ ಅಂತ ಒಂದು ಮೆಥಡ್ ನಾನು ಡಿಫೈನ್ ಮಾಡ್ತೀನಿ. ಅದು ಇಂಟೀಜರ್ ರಿಟರ್ನ್ ಟೈಪ್ ಇದೆ. ಆದ್ರೆ ನನ್ನ ಮೆಥಡ್ ಪ್ಯಾರಾಮೀಟರ್ಸ್ ಏನು, ಇಂಟ್ ಎ ಮತ್ತೆ ಇಂಟ್ ಬಿ, ಅದು ಕೂಡ ಇಂಟ್ ಆಗಿದೆ. ನಾನು ಇನ್ನೊಂದು ಮೆಥಡ್ ಡಿಫೈನ್ ಮಾಡ್ತೀನಿ, ಅದು ಕೂಡ ಸೇಮ್ ನೇಮ್ ಇದೆ ಇಲ್ಲಿ ಆಡ್ ಅಂತ, ಆದ್ರೆ ರಿಟರ್ನ್ ಟೈಪ್ ಬೇರೆ ಇದೆ. ಹಾಗೆ ನನ್ನ ರಿಟರ್ನ್ ಪ್ಯಾರಾಮೀಟರ್ಸ್ ಅಂದ್ರೆ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಸೇಮ್ ಇದೆ, ಎರಡೇ ಪ್ಯಾರಾಮೀಟರ್ ಇದೆ, ಆದ್ರೆ ಅದ್ರ ಪ್ಯಾರಾಮೀಟರ್ ಟೈಪ್ ಬೇರೆ ಬೇರೆ ಇದೆ. ಇನ್ನೊಂದು ಮೆಥಡ್ ಡಿಫೈನ್ ಮಾಡ್ತೀನಿ, ಅದು ಕೂಡ ಸೇಮ್ ನೇಮ್ ಇರತ್ತೆ, ಇಲ್ಲಿ ಎರಡೂನು ಸೇಮ್ ರಿಟರ್ನ್ ಟೈಪ್ ಇದೆ, ಆದ್ರೆ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಇದು ಮೂರುನು ಮೆಥಡ್ ಓವರ್ಲೋಡಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್. ಸೊ ನಿಮ್ಗೆ ವೈವಾಲಿ ಮೆಥಡ್ ಓವರ್ಲೋಡಿಂಗ್ ಏನು ಅಂತ ಕೇಳಿದ್ರೆ ನೀವು ಈ ಸಿಂಪಲ್ ಎಕ್ಸಾಂಪಲ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈಗ ಬನ್ನಿ, ಪಾಲಿಮಾರ್ಫಿಸಮ್ ಅಂದ್ರೆ ಏನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಬರೀಬೇಕಲ್ವಾ, ಅದು ಹೇಗ್ ಬರೆಯೋದು ಅಂತ ನೋಡೋಣ. ಸೊ ಈಗ ನಾನು ಇಂಟೆಲಿಜೆ ಯೂಸ್ ಮಾಡ್ತಾ ಇದೀನಿ. ಇದು IDE. ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಅಥವಾ ನೋಟ್ ಪ್ಯಾಡ್ ++ ಅಥವಾ ನೋಟ್ ಪ್ಯಾಡ್ ಯೂಸ್ ಮಾಡ್ತಾ ಇರ್ಬೋದು ನಿಮ್ಮ ಕಾಲೇಜಲ್ಲಿ. ಫಸ್ಟ್ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೆ ನಾನು ಪಾಯಿಂಟ್ ಟೈಪ್ ಅಂತ ಹೆಸರು ಕೊಡ್ತೀನಿ. ಇಲ್ಲಿ ನಾನು 2 ವೇರಿಯೇಬಲ್ಸ್ ನ ಡಿಫೈನ್ ಮಾಡ್ತೀನಿ. ಸೊ ವೇರಿಯೇಬಲ್ಸ್ ಏನಿರುತ್ತೆ, ಪ್ರೈವೇಟ್ ಡಬಲ್ ಎಕ್ಸ್ ಹಾಗೆ ಪ್ರೈವೇಟ್ ಡಬಲ್ ವೈ, ಎಕ್ಸ್ ಮತ್ತೆ ವೈ ಅನ್ನೋ ಒಂದು 2 ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಂತಾ ಇದೀನಿ. ಫಸ್ಟ್ ನಾನು ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಹೇಗೆ ಅಂತ ತೋರಿಸ್ತೀನಿ. ಕನ್ಸ್ಟ್ರಕ್ಟರ್ ಅಂದ್ರೆ ನಮಗೆ ಗೊತ್ತು, ಆ ಕನ್ಸ್ಟ್ರಕ್ಟರ್ ಕೂಡ ಒಂದು ಮೆಥಡ್, ಅದದು ಸ್ಪೆಷಲ್ ಮೆಥಡ್. ಅದ್ರ ರಿಟರ್ನ್ ಟೈಪ್ ಯಾವಾಗ್ಲೂ ಪಬ್ಲಿಕ್ ಇರಬೇಕು, ಹಾಗೆ ಅದರ ನೇಮ್ ಯಾವಾಗ್ಲೂ ಅದರ ಆಕ್ಸೆಸ್ ಸ್ಪೆಸಿಫೈಯರ್ ಯಾವಾಗ್ಲೂ ಪಬ್ಲಿಕ್ ಇರಬೇಕು, ಆದ್ರೆ ಅದಕ್ಕೆ ರಿಟರ್ನ್ ಟೈಪ್ ಇರೋದಿಲ್ಲ. ನೇಮ್ ಯಾವಾಗ್ಲೂ ನಮ್ಮ ಕ್ಲಾಸ್ ನೇಮ್ ಆಗಿರ್ಬೇಕು. ಸೊ ಇದು ನಾವು ಆಬ್ಜೆಕ್ಟ್ ನ ಡಿಫೈನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ಇಲ್ಲಿ ನಾನು ಎಂಟಿ ಕನ್ಸ್ಟ್ರಕ್ಟರ್ ಅಂದ್ರೆ ಯಾವುದೇ ಒಂದು ಪ್ಯಾರಾಮೀಟರ್ಸ್ ತಗೊಂತಾ ಇಲ್ಲ ಈ ಕನ್ಸ್ಟ್ರಕ್ಟರ್. ಇಲ್ಲಿ ದಿಸ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು 0, ದಿಸ್ ಡಾಟ್ ವೈ ಈಕ್ವಲ್ಸ್ 0, ಇದು 2 ಪಾಯಿಂಟ್ಸ್ ನ ಇನಿಷಿಯಲೈಸ್ ಮಾಡ್ತಾ ಇದೀನಿ. ಇನ್ನೊಂದು ಕನ್ಸ್ಟ್ರಕ್ಟರ್ ನ ಡಿಫೈನ್ ಮಾಡ್ತೀನಿ. ಇದು ಕೂಡ ಸೇಮ್ ಟೈಪ್ ನೇಮ್ ಇರುತ್ತೆ. ಆಬ್ವಿಯಸ್ಲಿ ಕನ್ಸ್ಟ್ರಕ್ಟರ್ ಅಂದ್ರೆ ನಮ್ಮ ಕ್ಲಾಸ್ ನೇಮೇ ಇರ್ಬೇಕಲ್ವಾ. ನೋಡಿ ಇವಾಗ ನನ್ಗೆ ಎರರ್ ತೋರಿಸ್ತದೆ, ಯಾಕಂತಂದ್ರೆ ಇಸ್ ಆಲ್ರೆಡಿ ಡಿಫೈನ್ಡ್. ಇಲ್ಲಿ ನಾನು ರಿಟರ್ನ್ ಟೈಪ್ ಆಬ್ವಿಯಸ್ಲಿ ಇರಲ್ಲ ಕನ್ಸ್ಟ್ರಕ್ಟರ್ಸ್ಗೆ, ಬಟ್ ಮೆಥಡ್ ಪ್ಯಾರಾಮೀಟರ್ಸ್ ಅಥವಾ ಕನ್ಸ್ಟ್ರಕ್ಟರ್ ಪ್ಯಾರಾಮೀಟರ್ಸ್ ಕೂಡ ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಅದಕ್ಕೆ ಎರರ್ ತೋರಿಸ್ತದೆ. ಇಲ್ಲಿ ನಾನು 2 ಪ್ಯಾರಾಮೀಟರ್ ನ ಡಿಫೈನ್ ಮಾಡ್ತೀನಿ, ಡಬಲ್ ಎಕ್ಸ್ ಡಬಲ್ ವೈ, ಡಬಲ್ ವೈ. ಇದನ್ನ ನಾನು
ಕನ್ಸ್ಟ್ರಕ್ಟರ್ ಒಳಗಡೆ ಡಿಫೈನ್ ಮಾಡ್ತೀನಿ. ದಿಸ್ ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ದಿಸ್ ಡಾಟ್ ವೈ ಈಕ್ವಲ್ಸ್ ವೈ. ಸೊ ಈಗ ನಾನು ಎರಡು ಕನ್ಸ್ಟ್ರಕ್ಟರ್ ಡಿಫೈನ್ ಮಾಡಿದ್ದೀನಿ, ಮತ್ತೆ ಇದು ರಿಟರ್ನ್ ಅಂದ್ರೆ ಮೆಥಡ್ ಪ್ಯಾರಾಮೀಟರ್ಸ್ ಬೇರೆ ಬೇರೆ ಇರೋದ್ರಿಂದ ಇದು ಕನ್ಸ್ಟ್ರಕ್ಟರ್ ಓವರ್ಲೋಡಿಂಗ್ ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಮೆಥಡ್ ಓವರ್ಲೋಡಿಂಗ್ ಗೆ ಎರಡು ಮೆಥಡ್ಸ್ ಬರೀತೀನಿ. ಸೊ ಇಲ್ಲಿ ನಾನು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೋಣ. ಸೊ ಪಬ್ಲಿಕ್ ಇದು ರಿಟರ್ನ್ ಟೈಪ್ ಡಬಲ್ ಕೊಡತ್ತೆ ಡಿಸ್ಟೆನ್ಸ್. ಇಲ್ಲಿ ಇದು ಪ್ಯಾರಾಮೀಟರ್ ನನಗೆ ಪಾಯಿಂಟ್ ಟೈಪ್ ಪಾಯಿಂಟ್ ತಗೊಳತ್ತೆ ಅಂತ ಡಿಫೈನ್ ಮಾಡೋಣ. ಸೊ ಇಲ್ಲಿ ನನಗೆ ಎಷ್ಟು ಮೆಥಡ್ ಪ್ಯಾರಾಮೀಟರ್ಸ್ ಇದೆ? ಒಂದೇ ಮೆಥಡ್ ಪ್ಯಾರಾಮೀಟರ್ ಇದೆ. ಇದ್ರೊಳಗಡೆ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಕ್ಯಾಲ್ಕುಲೇಟಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ಸ್. ಎರಡು ಆಬ್ಜೆಕ್ಟ್ಸ್ ಮಧ್ಯೆ ನಾನು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಈ ಕ್ಯಾಲ್ಕುಲೇಟ್ ಮಾಡೋ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಬೇಕಾಗತ್ತೆ. ರಿಟರ್ನ್ ಮ್ಯಾಥ್ ಡಾಟ್ ಸ್ಕ್ವೇರ್ ರೂಟ್ ಆಫ್ ಮ್ಯಾಥ್ ಡಾಟ್ ಪವರ್, ಅಂದ್ರೆ ಇದು ನನಗೆ ಎಕ್ಸ್ ಪವರ್ ಆಫ್ ವೈ ಆ ತರ ಕ್ಯಾಲ್ಕುಲೇಟ್ ಮಾಡತ್ತೆ. ಎಕ್ಸ್ ಮೈನಸ್ ಪಾಯಿಂಟ್ ಎಕ್ಸ್ ಕಾಮ 2 ಅಂದ್ರೆ ಟು ದ ಪವರ್ ಆಫ್ 2 ಅಂತ ರೇಸ್ ಮಾಡ್ತಾ ಇದೀನಿ, ಪ್ಲಸ್ ಮ್ಯಾಥ್ ಡಾಟ್ ಪವರ್ ಆಫ್ y minus point dot y to the power of 2. ಈ ತರ ನಾನು x ಮತ್ತೆ ಅಂದ್ರೆ ಎರಡು ಪಾಯಿಂಟ್ಸ್ ಮಧ್ಯ ಇರೋ x ಅಂಡ್ y ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗತ್ತೆ. ಇದು ಒಂದು ಮೆಥಡ್ ಆದ್ರೆ ನಾನು ಇನ್ನೊಂದು ಮೆಥಡ್ ನ ಡಿಫೈನ್ ಮಾಡಬೇಕು. ಸೊ ಅದಕ್ಕೆ ಪಬ್ಲಿಕ್ ಇದ್ರ ರಿಟರ್ನ್ ಟೈಪ್ ಕೂಡ ಡಬಲ್ ಅಂತಾನೆ ಹೇಳ್ತೀನಿ. ಆಬ್ವಿಯಸ್ಲಿ ನಮ್ಮ ಮೆಥಡ್ ನೇಮ್ ಸೇಮ್ ಇರಬೇಕು, ಯಾಕಂದ್ರೆ ಮೆಥಡ್ ಓವರ್ಲೋಡಿಂಗ್ ಅಂದ್ರೆ ಮೆಥಡ್ ನೇಮ್ ಸೇಮ್ ಇರಬೇಕು. ಇಲ್ಲಿ ನಾನು ಮೆಥಡ್ ಪ್ಯಾರಾಮೀಟರ್ಸ್ ನ ಬೇರೆ ಬೇರೆ ಕೊಡ್ತೀನಿ. ಇಲ್ಲಿ ನಾನು ಪಾಯಿಂಟ್ ಅನ್ನ ಕೊಡೋ ಬದಲು ಡಬಲ್ ಎಕ್ಸ್ ಕಾಮ ಡಬಲ್ ವೈ ಅಂತ ಕೊಡ್ತೀನಿ. ಈಗ ನಾನು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಕ್ಯಾಲ್ಕುಲೇಟಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಪಾಯಿಂಟ್ಸ್. ಇಲ್ಲಿ ನಾನು ಆಬ್ಜೆಕ್ಟ್ಸ್ ಮಧ್ಯ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ರಾದರ್ ದನ್ ದಟ್ ಪಾಯಿಂಟ್ಸ್ ಮಧ್ಯ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ರಿಟರ್ನ್ ಸೇಮ್ ಆಲ್ಮೋಸ್ಟ್ ಸೇಮ್ ಫಾರ್ಮುಲಾ ಉಪಯೋಗಿಸ್ತೀವಿ, ಒಂದು ಚೇಂಜ್ ಇರತ್ತೆ. ಸ್ಕ್ವೇರ್ ರೂಟ್ ಆಫ್ ಮ್ಯಾಥ್ ಡಾಟ್ ಪವರ್ ಆಫ್ ದಿಸ್ ಡಾಟ್ ಎಕ್ಸ್ ಮೈನಸ್ ಎಕ್ಸ್ ಟು ದ ಪವರ್ ಆಫ್ 2 ಪ್ಲಸ್ ಮ್ಯಾಥ್ ಡಾಟ್ ಪವರ್ ಆಫ್ ದಿಸ್ ಡಾಟ್ ವೈ ಮೈನಸ್ ವೈ ಟು ದ ಪವರ್ ಆಫ್ 2. ಸೊ ಈ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೊಬೇಕಾಗತ್ತೆ. ಇಲ್ಲಿ ನಾವೇನ್ ಮಾಡಿದ್ವಿ, ವೈ ಮೈನಸ್ ಪಾಯಿಂಟ್ ಡಾಟ್ ವೈ, ಇಲ್ಲಿ ಆಬ್ಜೆಕ್ಟ್ ನ ತಗೊಂತಾ ಇದೀವಿ, ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟ್ ನ ನಾವು ಪಾಸ್ ಮಾಡಿದೀವಿ. ಇಲ್ಲಿ ನಾವು ಬರೀ ಪಾಯಿಂಟ್ಸ್ ನ ಪಾಸ್ ಮಾಡ್ತಾ ಇರೋದ್ರಿಂದ ನಾವು ಬರೀ ಪಾಯಿಂಟ್ಸ್ ನ ಇಲ್ಲಿ ಮೈನಸ್ ಮಾಡ್ಕೊಂತಾ ಹೋಗ್ತಾ ಇದೀವಿ. ಸೊ ಇದೆರಡು ಫಾರ್ಮುಲಾಸ್ ನ ನೀವು ಜ್ಞಾಪಕ ಇಟ್ಕೊಬೇಕು. ಸೊ ಇದು ಮೆಥಡ್ ಓವರ್ಲೋಡಿಂಗ್. ಇದು ನಿಮ್ಗೆ ಗೊತ್ತಾಯ್ತಲ್ವಾ, ಇಲ್ಲಿ ನಮ್ಗೆ ಪ್ಯಾರಾಮೀಟರ್ಸ್ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಸಿಂಪಲ್ ಮೆಥಡ್ ಬರೀತೀನಿ, ಅದು ವಾಯ್ಡ್ ಶೋ ನಮ್ಗೆ ಡಿಸ್ಪ್ಲೇ ಮಾಡೋದಕ್ಕೆ. ಇಲ್ಲಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹೆಂಗಿರತ್ತೆ, ಇಲ್ಲಿ ನಾನು ಪ್ರಿಂಟ್ ಎಲ್ ಎನ್ ಅಂತ ಕೊಡೋ ಬದಲು ಪ್ರಿಂಟ್ ಎಫ್ ಅಂತ ಕೊಡ್ತೀನಿ, ಯಾಕಂದ್ರೆ ನಾನು ಫಾರ್ಮ್ಯಾಟರ್ ಉಪಯೋಗಿಸ್ತಾ ಇದೀನಿ. ಡಬಲ್ ಕೋಟ್ಸ್ ಒಳಗಡೆ ಅಲ್ಲಿ ಪುಟ್ ಬ್ರೇಸಸ್ ಅಥವಾ ಬ್ರಾಕೆಟ್ಸ್, ಇಲ್ಲಿ ಪರ್ಸೆಂಟೇಜ್ ಡಾಟ್ 1 ಜಿ ಅಂತ ಕೊಡ್ತೀನಿ. ಜಿ ಅಂದ್ರೆ ಅದು ಡಬಲ್, ನಾವು ಎಫ್ ಅಂತ ಕೊಟ್ಟರೆ ಅದು ಫ್ಲೋಟ್ ಆಗತ್ತಲ್ವಾ, ಇಲ್ಲಿ ನಾನು ಡಬಲ್ ವೇರಿಯಬಲ್ ಉಪಯೋಗಿಸ್ತಾ ಇರೋದ್ರಿಂದ ಜಿ ಅಂತ ಕೊಡ್ತೀನಿ. ಪರ್ಸೆಂಟೇಜ್ .1 ಅಂದ್ರೆ ನನಗೆ ಡೆಸಿಮಲ್ ಪ್ಲೇಸಸ್ 1 ಸಾಕು ಅಂತ ಅರ್ಥ. ನಿಮ್ಗೆ 2 ಡೆಸಿಮಲ್ ಪ್ಲೇಸಸ್ ಬೇಕು ಅಂದ್ರೆ .2 ಅಂತ ಕೊಟ್ಕೊಬಹುದು. /n ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಸೊ ಎಕ್ಸ್ ಕಾಮ ವೈ, ಈ ತರ ನಾನು ಶೋ ಮೆಥಡ್ ನ ಬರಿತಾ ಇದೀನಿ. ಸೊ ನನಗೆ ಡಿಸ್ಪ್ಲೇ ಯಾವ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತ ನಾನು ಇಲ್ಲಿ ಡಿಫೈನ್ ಮಾಡ್ಕೊಂತ ಇದೀನಿ. ಇದು ಫ್ಲೋಟ್ ಆಗಿದ್ರೆ ಅಂದ್ರೆ ಇಲ್ಲಿ ನಾವು ಎಕ್ಸ್ ಮತ್ತೆ ವೈ ಫ್ಲೋಟ್ ಆಗಿ ಡಿಫೈನ್ ಮಾಡಿದ್ರೆ ಇಲ್ಲಿ ನಾವು ಪಾಯಿಂಟ್ ಎಫ್ ಅಂತ ಕೊಡ್ತಾ ಇದ್ವಿ, ಅದೇ ಇದು ಡಬಲ್ ಇರೋದ್ರಿಂದ ಪಾಯಿಂಟ್ ಜಿ ಅಂತ ಕೊಡ್ತಾ ಇದ್ವಿ. ಸೊ ಈ ಕ್ಲಾಸ್ ನ ನಾನು ಸೇವ್ ಮಾಡ್ತಾ ಇದೀನಿ. ಇವಾಗ ಇನ್ನೊಂದು ಕ್ಲಾಸ್ ನ ಡಿಫೈನ್ ಮಾಡ್ತೀನಿ, ಅದು ಪಾಯಿಂಟ್ ಡೆಮೋ ಅಂತ ಡಿಫೈನ್ ಮಾಡ್ತೀನಿ. ಸೊ ಅಲ್ಲಿ ನನ್ನ ಮೇನ್ ಮೆಥಡ್ ನ ಬರೀತೀನಿ.
ಶಾರ್ಟ್ಕಟ್ PSVM ಅಂತ ಇದೆ ಇಂಟೆಲಿಜೆ ಅಲ್ಲಿ, ಬಟ್ ನಿಮ್ಮ ಎಡಿಟರ್ ಅಲ್ಲಿ ಇದಿಲ್ಲ ಅಂದ್ರೆ ನೀವು ಫುಲ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತೆಲ್ಲ ಬರಿಬೇಕಾಗತ್ತೆ. ಸೊ ಫಸ್ಟ್ ನಾನು ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. .1 ಇಸ್ ಈಕ್ವಲ್ ಟು ನ್ಯೂ ಪಾಯಿಂಟ್. ಇಲ್ಲಿ ನಾನು ಕನ್ಸ್ಟ್ರಕ್ಟರ್ ನ ಉಪಯೋಗಿಸ್ಕೊಂತೀನಿ. 1,1 ಅಂತ ಡಿಫೈನ್ ಮಾಡ್ತೀನಿ. ಈಗ ಅದೇ ರೀತಿ ಇನ್ನೊಂದು ಪಾಯಿಂಟ್ ನ ಡಿಫೈನ್ ಮಾಡ್ತೀನಿ. .2 ಇಸ್ ಈಕ್ವಲ್ ಟು ನ್ಯೂ ಪಾಯಿಂಟ್ ಟೈಪ್ 7,9 ಕೊಡ್ತೀನಿ. 2 ಪಾಯಿಂಟ್ಸ್ ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಅದೆರಡನ್ನು ಪ್ರಿಂಟ್ ಮಾಡ್ಬಿಡೋಣ. .1 ಕೋಆರ್ಡಿನೇಟ್ಸ್. ಇಲ್ಲಿ .1 ಡಾಟ್ ಶೋ, ಮತ್ತೆ ನೆಕ್ಸ್ಟ್ .2 ಕೋಆರ್ಡಿನೇಟ್ಸ್ .2 ಡಾಟ್ ಶೋ. ನಾವು ಶೋ ಅನ್ನೋ ಒಂದು ಮೆಥಡ್ ನ ಡಿಫೈನ್ ಮಾಡಿದೀವಿ, ಅಲ್ಲಿ ಬರೀ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀನಿ. ಸೊ ಅದನ್ನೇ ಇಲ್ಲಿ ಕಾಲ್ ಮಾಡ್ತಾ ಇದೀನಿ. ಈಗ ನಾವು ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಡಬಲ್ ರಿಸಲ್ಟ್ ಇಸ್ ಈಕ್ವಲ್ ಟು .1 ಡಾಟ್ ಡಿಸ್ಟೆನ್ಸ್. ಇಲ್ಲಿ ನಾನು ಆಬ್ಜೆಕ್ಟ್ ನ ಪಾಸ್ ಮಾಡಬೇಕು. ಸೊ .2 ಅಂತ ಪಾಸ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ, .1 ಅಲ್ಲಿರೋ ಎಕ್ಸ್ ಮತ್ತೆ ವೈ ಮತ್ತೆ .2 ಅಲ್ಲಿರೋ ಎಕ್ಸ್ ಮತ್ತೆ ವೈ ಮಧ್ಯ ಡಿಸ್ಟೆನ್ಸ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡತ್ತೆ. ಸೊ ಇದನ್ನ ನಾವು ಪ್ರಿಂಟ್ ಮಾಡೋಣ. ಡಿಸ್ಟೆನ್ಸ್ ಬಿಟ್ವೀನ್ .1 and .2 objects is ಇಲ್ಲಿ ರಿಸಲ್ಟ್ ಅಂತ ನಾನು ಪ್ರಿಂಟ್ ಮಾಡ್ತೇನೆ. ಸೊ ಈಗ ನಾನು ಆಬ್ಜೆಕ್ಟ್ಸ್ ಮಧ್ಯ ಕ್ಯಾಲ್ಕುಲೇಟ್ ಮಾಡಿದೆ. ನೆಕ್ಸ್ಟ್ ನಾನು ಪಾಯಿಂಟ್ಸ್ ಮಧ್ಯ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ನೊಂದು ಮೆಥಡ್ ಬರ್ತಿದ್ವಲ್ಲ, ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇನ್ನೊಂದು ಪಾಯಿಂಟ್ ನ ಡಿಫೈನ್ ಮಾಡ್ತೀನಿ. ಪಾಯಿಂಟ್ ಟೈಪ್ .3 ಈಕ್ವಲ್ಸ್ ನ್ಯೂ ಪಾಯಿಂಟ್. ಇಲ್ಲಿ ನಾನು ಏನು ಡಿಫೈನ್ ಮಾಡೋದಿಲ್ಲ, ಯಾಕಂತಂದ್ರೆ ನಾವು ಇಲ್ಲಿ ಇನ್ನೊಂದು ಕನ್ಸ್ಟ್ರಕ್ಟರ್ ನ ಬರ್ದಿದ್ವಿ. ಅಲ್ಲಿ ಏನು ಪ್ಯಾರಾಮೀಟರ್ಸ್ ಕೊಡ್ಲಾ ಹಂಗೆ ಅದು ಡಿಫಾಲ್ಟ್ ಆಗಿ 0ಗೆ ಸೆಟ್ ಮಾಡ್ತದೆ. ಸೊ ನಾನು ಆ ಕನ್ಸ್ಟ್ರಕ್ಟರ್ ನ ಇಲ್ಲಿ ಕಾಲ್ ಮಾಡ್ತಾ ಇದೀನಿ. ಸೊ ಒಂದು ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಬರೀತೀನಿ. .3 ಕೋಆರ್ಡಿನೇಟ್ಸ್ .3 ಡಾಟ್ ಶೋ. ಈಗ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದೇ ರಿಸಲ್ಟ್ ವೇರಿಯಬಲ್ ತಗೊಂತೀನಿ. .3 ಡಾಟ್ ಡಿಸ್ಟೆನ್ಸ್. ಇಲ್ಲಿ ನಾನು ಆಬ್ಜೆಕ್ಟ್ ಪಾಸ್ ಮಾಡೋ ಬದಲು ಎಕ್ಸ್ ಮತ್ತೆ ವೈ ನ ಪಾಸ್ ಮಾಡ್ತೀನಿ. ಸೊ ಅದು 3 ಮತ್ತೆ 4 ಅಂತ ಪಾಸ್ ಮಾಡ್ತೀನಿ. ಈಗ ನಾನು ಆ ರಿಸಲ್ಟ್ ನ ಪ್ರಿಂಟ್ ಮಾಡ್ತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ .3 and 3,4 is result. ಸೊ ಇದು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಔಟ್ಪುಟ್ ಏನಾಗಿರುತ್ತೆ ಅಂತ ನೋಡೋಣ. ಇಲ್ಲಿ ನಾನು 2 ಕನ್ಸ್ಟ್ರಕ್ಟರ್ ಕಾಲ್ ಮಾಡಿದ್ದೀನಿ. ಸೊ ಇದು ಪ್ಯಾರಾಮೀಟರ್ಸ್ ತಗೊಳ್ತಾ ಇರೋ ಒಂದು ಕನ್ಸ್ಟ್ರಕ್ಟರ್, ಇದು ಪ್ಯಾರಾಮೀಟರ್ಸ್ ತಗೊಳ್ದೇ ಇರೋ ಒಂದು ಕನ್ಸ್ಟ್ರಕ್ಟರ್. ಹಾಗೆ 2 ಮೆಥಡ್ಸ್ ನಾನು ಏನ್ ಡಿಫೈನ್ ಮಾಡಿದ್ದೀನಿ, ಒಂದು ಆಬ್ಜೆಕ್ಟ್ ನ ಕಂಪೇರ್ ಮಾಡೋದು, ಇನ್ನೊಂದು ಪಾಯಿಂಟ್ಸ್ ನ ಕಂಪೇರ್ ಮಾಡೋದು. 2 ಮೆಥಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಎಕ್ಸಾಮ್ಸ್ ಅಲ್ಲಿ ನೀವು ಡಿಫೈನ್ ಮಾಡಿರುವ ಎಲ್ಲಾ ಮೆಥಡ್ಸ್ ಮತ್ತೆ ಕನ್ಸ್ಟ್ರಕ್ಟರ್ಸ್ ನ ಇಲ್ಲಿ ಮೇನ್ ಮೆಥಡ್ ಒಳಗಡೆ ಯೂಸ್ ಮಾಡ್ಕೊಬೇಕು. ಸೊ ಅದನ್ನ ಜ್ಞಾಪಕ ಇಟ್ಕೊಂಡಿರಿ. ಈಗ ನಾನು ಇಲ್ಲಿ ಔಟ್ಪುಟ್ ನ ನಮ್ಮ ಪ್ರೋಗ್ರಾಮ್ ನ ರನ್ ಮಾಡಿ ಔಟ್ಪುಟ್ ನೋಡೋಣ. ನೋಡಿ, ನನಗೆ ಎಲ್ಲಾ ಪ್ರಿಂಟ್ ಆಗ್ತದೆ. .1 ಕೋಆರ್ಡಿನೇಟ್ಸ್ 1,1 ಅಂತ ಬಂತು, ಕರೆಕ್ಟ್. .2 ಕೋಆರ್ಡಿನೇಟ್ಸ್ 7,9 ಅಂತ ಬಂತು, ಅದು ಕರೆಕ್ಟ್. ಕ್ಯಾಲ್ಕುಲೇಟಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ಸ್. 2 ಡಿಸ್ಟೆನ್ಸ್ ಮಧ್ಯ ಏನಿದೆ ಅದು ನನಗೆ ಪ್ರಿಂಟ್ ಮಾಡ್ತದೆ 10.0 ಅಂತ, ದಟ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ .300, ಯಾಕಂದ್ರೆ ನನ್ನ ಕನ್ಸ್ಟ್ರಕ್ಟರ್ ಅಲ್ಲಿ ನಾ ಹಾಗೆ ಡಿಫೈನ್ ಮಾಡಿದ್ದೆ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ .3 and 3,4 ಇಸ್ 5 ಅಂತ ಬರ್ತದೆ. ಇದೇ ರೀತಿ ನಿಮ್ಗೂ ಔಟ್ಪುಟ್ ಬರಬೇಕು. ಆಗ ನಿಮ್ಮ ಪ್ರೋಗ್ರಾಮ್ ನೀವು ಕರೆಕ್ಟ್ ಆಗಿ ಬರ್ತಿದ್ದೀರಾ ಅಂತ ಅರ್ಥ. ಈ ಎಲ್ಲಾ ಪ್ರೋಗ್ರಾಮ್ಸ್ ನಾವು ನಮ್ಮ ಗಿಟ್ ಹಬ್ ಅಲ್ಲಿ ಹಾಕಿರ್ತೀವಿ. ಅದರ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ.
ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.